ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶಿವನಂಜೇಗೌಡರಿದ್ದಾರೆ. ನಮಸ್ಕಾರ. ಜೊತೆಗೆ ಹಿರಿಯರಾದಂತಹ ನವಲ್ಗುಂದ್ ಅವರಿದ್ದಾರೆ. ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ HL ಶೇಖರ್ ನಾಯ್ಕರ್ ಅವರಿದ್ದಾರೆ. ಇನ್ನೋರ್ವ ಸಹೋದರಿ ಜಯಶ್ರೀ ಅವರಿದ್ದಾರೆ. ಜೊತೆಗೆ ಹಿಂದೂ ಮುಖಂಡರು ವಕೀಲರಾದಂತಹ ಶ್ರೀಯುತ BK ವಿವೇಕ್ ಅವರಿದ್ದಾರೆ. ಹಿಂದೂ ಮಹಾಸಂಗಮ ಆಯೋಜನಾ ಸಮಿತಿಯ ಇನ್ನೋರ್ವ ಪ್ರಮುಖ ಸದಸ್ಯರಾದಂತಹ ಶ್ರೀ KS ಕೃಷ್ಣರವರಿದ್ದಾರೆ. ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಶ್ರೀ ಗಿರೀಶ್ ಅವರಿದ್ದಾರೆ. ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಹರ್ಷವರ್ಧನ್ ರಾಜ್ ಅವರಿದ್ದಾರೆ. ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೋರ್ವ ಹಿಂದೂ ಮುಖಂಡರಾದಂತಹ ಪುರುಷೋತ್ತಮ್ ರವರಿದ್ದಾರೆ. ಜೊತೆಗೆ ಇಲ್ಲಿ ಸಮಸ್ತ ಹಿಂದೂ ಸಮಾಜದ ಮುಖಂಡರುಗಳು, ಹಿಂದೂ ಕಾರ್ಯಕರ್ತರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನ ಕಳೆದ ತಿಂಗಳು ನಮಗೆಲ್ಲ ಗೊತ್ತಿರೋ ವಿಚಾರವಾಗಿ ಹಾಡುವಾಗಲೇ ಕೇಂದ್ರ ಸ್ಥಾನವಾದ ಟ್ರೆಂಡ್ಸ್ ಮತ್ತು APMC ಗೇಟ್ ಮಧ್ಯಭಾಗದಲ್ಲಿ ಒಂದು ಅಹಿತಕರ ಘಟನೆ, ನಡೀಬಾರದಂತ ಘಟನೆ ನಡೆದಿದ್ದು ತಮಗೆಲ್ಲ ವಿಚಾರ ತಿಳಿದಿರ. ಈ ವಿಚಾರವಾಗಿ ಅರಸೀಕೆರೆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಯಾವುದೇ ಕಾನೂನು ರೀತಿ ಕ್ರಮ ಕೈಗೊಳ್ಳದೆ ಇದ್ದಿದ್ರಿಂದ ಸುಮಾರು 24 ತಾಸುವರೆಗೂ ಕಾನೂನು ರೀತಿ ಕ್ರಮ ತಗೊಳ್ಳದೇ ಇರೋದ್ರಿಂದ ಕೂಡಲೇ ಈ ಹಿಂದೂ ಮಹಾಸಂಗಮ ಯೋಜನಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. PP ಸರ್ಕಲ್ನಿಂದ ಏನು ಟ್ರೆಂಡ್ಸ್ ಮುಂಭಾಗ ಜಾಗದವರೆಗೂ ಒಂದು ಹಿಂದೂ ಸಮಾಜದಿಂದ ಇಂಥ ಅಹಿತಕರ ಘಟನೆ ನಡೆದು 24 ಗಂಟೆ ಕಾಲಾವಕಾಶದಲ್ಲಿ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೇ ಇರೋದು ತುಂಬಾ ದುರದೃಷ್ಟಕರ ಅಂತ ಹೇಳ್ಬಿಟ್ಟು ಒಂದು ಹಿಂದೂ ಸಮಾಜದ ಎಲ್ಲಾ ಮುಖಂಡರು ಸ್ವಇಚ್ಛೆಯಿಂದ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಎಲ್ಲರೂ ಆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಪ್ರತಿಭಟನೆಯ ವಿಚಾರವಾಗಿ ಕೂಡಲೇ ಪೊಲೀಸ್ನವರು FIR ದಾಖಲು ಮಾಡಿ ಆರೋಪಿಗಳನ್ನ ನ್ಯಾಯಾಲಯಕ್ಕೆ, ಅಂದ್ರೆ ಒಬ್ಬರ ಆರೋಪಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯದಲ್ಲಿ ಅವರಿಗೆ ಬಿಡುಗಡೆ ಆಗಿರೋಂಥ ವಿಚಾರ ಗೊತ್ತಿದೆ. ತದನಂತರ ಬೆಳೆದಂತ ವಿಚಾರಣೆ ಏನು, 2-3 ದಿವಸಗಳ ನಂತರ ನಮ್ಮ ತಾಲೂಕಿನ ಜನಪ್ರತಿನಿಧಿಯಾದಂಥ ಮಾನ್ಯ ಶಾಸಕರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವರ ತೋಟದ ಮನೆ ಒಳಗೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಪ್ರೆಸ್ ಮೀಟ್ ಮಾಡೋ ಸಮಯದಲ್ಲಿ ಸುಮಾರು ಅವರ 6 ನಿಮಿಷದಿಂದ 7ನೇ ನಿಮಿಷ, ಆ 1 ನಿಮಿಷ ಭಾಗದಲ್ಲಿ ಈ ಹಿಂದೂ ಸಮಾಜದ ಮುಖಂಡರು ಈ ತಾಲೂಕಿನಲ್ಲಿ ದೊಂಬರಾಟ ನಡೆಸ್ತಾ ಇದ್ದಾರೆ ಅನ್ನೋ ಪದವನ್ನ ಬಳಸಿದ್ದಾರೆ. ಆ ದೊಂಬರಾಟ ಪದ ಅರ್ಥವೇನು ಅಂತ ಅವರೇ ಹೇಳ್ಬೇಕು. ಯಾಕೆ ಅಂದ್ರೆ ಮೊದಲು ಅವರು ಒಬ್ರು ಹಿಂದೂ, ನಂತರ ಅವರು ಹಿಂದೂ ಸಮಾಜ ಅವ್ರಿಗೆ ಕೈ ಹಿಡ್ದಿರೋದ್ರಿಂದ ಈ ಸತಿ ಅಂದ್ರೆ ಸೇರಿ 4ನೇ ಬಾರಿ ಶಾಸಕರಾಗಿರೋದಕ್ಕೆ ಸಂಪೂರ್ಣ ಆ ಹಿಂದೂ ಸಮಾಜ ಕಾರ್ಯಕರ್ತರು ಎಲ್ಲರೂ ಅವ್ರು ಕೈ ಹಿಡ್ದಿರೋದ್ರಿಂದ 4ನೇ ಬಾರಿ ಶಾಸಕರಾಗಿದ್ದಾರೆ. ಆದ್ರೆ ಅವರು ಅದನ್ನ ಮರೆಮಾಚಿ ನಾಲಿಗೆಗೂ ಮತ್ತು ಬಾಯಿಗೂ ಯಾವುದೇ ರೀತಿ ಹಿಡಿತ ಮತ್ತು ಬಿಗಿ ಇಲ್ಲದೆ ದೊಂಬರಾಟ ನಡೆಸಿದ್ದಾರೆ ಅಂತ ಹೇಳಿರೋದು ನಮ್ಮ ತಾಲೂಕಿನ ಎಲ್ಲ 2 ಲಕ್ಷ ಹಿಂದೂ ಸಮಾಜ ಬಾಂಧವರಿಗೆ ನೋವು ಮಾಡ್ರ ಅಂತ ವಿಚಾರ. ಈ ದೊಂಬರಾಟ ಅನ್ನೋ ಪದ ಅವರು ಕೂಡಲೇ ಎಲ್ಲ ಹಿಂದೂ ಸಂಘಟನೆ ಸಮಾಜದ ಮುಂದೆ ಬಂದು ಕ್ಷಮೆ ಯಾಚಿಸ್ಬೇಕು. ಮೊದಲನೇ ವಿಚಾರ. ಎರಡನೇದು ಅವ್ರದ್ದು ಅದೇ ರೀತಿ ಭಾಷಣದಲ್ಲಿ 7 ನಿಮಿಷ ಆದ ತಕ್ಷಣ, ನಾನಿಲ್ಲಿ 16-17 ವರ್ಷದಿಂದ ನನ್ನ ಕ್ಷೇತ್ರ ನನ್ನ ಕಪಿ ಮುಷ್ಟಿಯಲ್ಲಿದ್ದು ಯಾವುದೇ ಸಣ್ಣ ಪುಟ್ಟ ಒಂದು ಘರ್ಷಣೆ ಬಿಟ್ಟರೆ ಯಾವುದೂ ಆಗಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ 2012 ಗಣಪತಿ ಉತ್ಸವ ಕಾಲದಲ್ಲಿ ಏನು ಗಲಾಟೆ ಆಯ್ತು, ಅದರಲ್ಲಿ ಸುಮಾರು 100-110 ಜನ ಹಿಂದೂ ಸಮಾಜದ ಕಾರ್ಯಕರ್ತರೆಲ್ಲರೂ ನ್ಯಾಯಾಲಯದಲ್ಲಿ ಅಲದು ಇತ್ತೀಚೆಗಷ್ಟೇ ಬಿಡುಗಡೆ ಹೊಂದಿರ್ತಾರೆ. ಇದ್ರ ಬಗ್ಗೆ ಅವರು ಸಣ್ಣ
ವಾದಂತ ವಿಷಯ ಅಂತಾರೆ. ಸುಮಾರು 14 ವರ್ಷಗಳ ಕಾಲ ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ನಡೆದಂತ ದಬ್ಬಾಳಿಕೆ. ತದನಂತರ ತಮಗೆ ಗೊತ್ತಿರಂಗೆ ಹಾಸನ್ ರಸ್ತೆ ಹಗಲು ಮಧ್ಯಭಾಗದಲ್ಲಿ ಒಂದು ವರುಣ್ ಎಂಬ ಅಮಾಯಕನ ಕೊಲೆ ಆಯಿತು. ಈ ತರ ಸುಮಾರು ಘಟನೆಗಳು ಈ 12, 13, 14, 15 ವರ್ಷದಲ್ಲಿ ನಡೆದಿರೋ ಅಂಥದ್ದಿದೆ. ಆದ್ರಿಂದ ತಾವು ಪ್ರಥಮ ಪ್ರಜೆಯಾಗಿ ತಮ್ಮ ನಾಲ್ಗೆ ಮತ್ತು ತಮ್ಮ ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಹಿಂದೂ ಸಮಾಜದ ಏನೆಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಕಾರ್ಯಕರ್ತರು ಸುಮಾರು 2 ಲಕ್ಷ ಜನಕ್ಕೆ ತಾವು ಇತರ ಪತ್ರಿಕಾಗೋಷ್ಠಿ ಮೂಲಕ ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತೇನೆ. ತದನಂತರ ಆ ದಿನ ಪ್ರತಿಭಟನೆ ಮಾಡಿದಾಗ ಏನು ಪ್ರತಿಭಟನೆ ಮಾಡಿದವ್ರ ಮೇಲೆ ಯಾರ ಫೋರ್ಸ್ ಇಂದ ಅದಾಗಿದೆ FIR, ಅದ್ರ ಬಗ್ಗೆ ನಮ್ಮ ಮಾನ್ಯ ಮಿತ್ರರು ಶಿವರಾಜ್ ಅವರು ಮುಂದುವರೆದ ಭಾಗದಲ್ಲಿ ಮಾತಾಡ್ತಾರೆ. ನಮ್ಗೆಲ್ಲ ತಿಳಿದಿರೋ ಹಾಗೆ ಕಳೆದ ತಿಂಗಳು ಅರಸೀಕೆರೆ ನಗರದಲ್ಲಿ APMC ಗೇಟ್ ಬಳಿ ಫ್ರೆಂಡ್ಸ್ ಮುಂಭಾಗ ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ KM ಸಮೀವುಲ್ಲಾ ಅವರ ಮಗ ಸೂಫಿಯಾನ್ ಸಮೀವುಲ್ಲಾ ಮತ್ತು ಆತನ ಸಹಚರರು ಏನು ಒಂದು ಪುಂಡಾಟಿಕೆ ನಡೆಸಿದ್ರು. ಆ ಪುಂಡಾಟಿಕೆ ನಡೆಸಿ 1 ದಿನ ಕಳೆದ್ರು ಯಾವುದೇ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಂಡಿರ್ಲಿಲ್ಲ. ಆಗ ಹಿಂದೂ ಸಮಾಜದ ಎಲ್ಲ ನಾಗರಿಕರು, ಮುಖಂಡರು ಅರಸೀಕೆರೆ ಪೊಲೀಸ್ ಠಾಣೆ ಬಳಿ ಹೋಗಿ ನೀವು ಇದಕ್ಕೇನಾದ್ರೂ ಕ್ರಮ ಕೈಗೊಳ್ಳಿ ಅಂದಾಗ ಅವಾಗ ಎಚ್ಚೆತ್ಕೊಂಡಂತಹ ಪೊಲೀಸ್ ಇಲಾಖೆ ರಾತ್ರೋರಾತ್ರಿ ಜಾಗರೂಕರಾಗಿ ಯಾರು ಆ ದುಷ್ಕೃತ್ಯಕ್ಕೆ ಕಾರಣರಾಗಿದ್ರು ಅವ್ರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಬಂಧನಕ್ಕೆ ಏನು ಕ್ರಮ ಕೈಗೊಳ್ಬೇಕಿತ್ತೋ ಅದನ್ನ ಬಿಟ್ಟು ಪ್ರಕರಣವನ್ನ ರಾಜಿ ಮಾಡಿಸಿ ಆ ಪ್ರಕರಣವನ್ನ ತೇಲಿ ಬಿಡುವ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆದ್ರೆ ಸಮಾಜ ಅರಸೀಕೆರೆಯಲ್ಲಿ ಈ ರೀತಿಯ ಒಂದು ಗಲಾಟೆ ಆಗಿದೆ, ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು, ಬಂದ್ ಮಾಡ್ಬೇಕು ಅಂತ ಎಚ್ಚೆತ್ಕೊಂಡಾದ್ಮೇಲೆ ಪೊಲೀಸ್ ಇಲಾಖೆ ಜಾಗೃತ ವಹಿಸಿ ಒಂದು ದೊಡ್ಡ ಪ್ರತಿಭಟನೆ ಅರಸೀಕೆರೆಯಲ್ಲಿ ನಡೀತು. ಆ ಪ್ರತಿಭಟನೆ ಆದ ನಂತರ ಅದರಲ್ಲಿ 1ನೇ ಆರೋಪಿ ಆದಂತಹ ಸೂಫಿಯಾನ್ ಸಮೀವುಲ್ಲನ ಬಂಧನ ಆಯ್ತು. ಅದಾದ ನಂತರ ಬಂಧನ ಆಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಆತ ಬೇಲ್ ತಗೊಂಡು ಹೊರಗಡೆ ಬಂದ. ಆದ್ರೆ ದುರಂತ ಅಂದ್ರೆ ಆ ಪ್ರಕರಣ ಕಳೆದ 1-2 ದಿನಗಳ ನಂತರ ಪೊಲೀಸ್ ಇಲಾಖೆ ಒತ್ತಡಕ್ಕೆ ಒಳಗಾಗಿ ಯಾರು ಈ ತರ ಗಲಾಟೆ ಮಾಡಿದಾರೋ ಅವರನ್ನ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಯಾರು ಪ್ರತಿಭಟನೆ ಮಾಡಿದ್ರು, ಅರಸೀಕೆರೆ ನಗರದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿದಂತಹ ಹಿಂದೂ ಸಮಾಜದ ಮುಖಂಡರ ಮೇಲೆ FIR ಅನ್ನ ದಾಖಲು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಹಿಂದೂ ಸಮಾಜದ ಮುಖಂಡರಾದಂತಹ TV ಅರುಣ್ ಕುಮಾರ್ ಅವರ ಮೇಲೆ ಪ್ರಕರಣ ದಾಖಲಾಯಿತು. ಅವರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಬೇಲ್ ತಗೊಂಡ್ರು. ಈ ಕ್ರಮ ಅರಸೀಕೆರೆ ಪೊಲೀಸರು ಮಾಡಿರ್ತಕ್ಕಂಥ ಕ್ರಮ ಸರಿಯಲ್ಲ ಅಂತ ಹೇಳಿ ನಾವು ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ಕ್ರಿಮಿನಲ್ ಪಿಟಿಷನ್ 6009/2020 ಆ FIRಗೆ ಮತ್ತು ತನಿಖೆಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಇನ್ನೊಂದು, ನಾವು ಆ ದುಷ್ಕೃತ್ಯದಲ್ಲಿ ಭಾಗಿಯಾದವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆ ಮಾಡಿದ್ವಿ. ಆದ್ರೆ ಆ ಪ್ರಕರಣವನ್ನ ಮರೆತು ಹಿಂದೂ ಸಮಾಜದ 10 ಅಲ್ಲವೋ ಅನೇಕರ ಮೇಲೆ FIR ದಾಖಲಿಸಲಿಕ್ಕೆ, ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಾ ಇತ್ತು. ಈ ರೀತಿಯ FIR ಅನ್ನ ಹಿಂದೂ ಸಮಾಜದ ಮುಖಂಡರ ಮೇಲೆ ಮಾಡ್ಲಿಕ್ಕೆ ಯಾರು ಪ್ರಭಾವ ಬೀರ್ತಿದ್ದಾರೆ ಅನ್ನೋದನ್ನ ಪೊಲೀಸ್ ಇಲಾಖೆಯ ವರಿಷ್ಠರು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಈ ತಾಲೂಕಿನ ನಾಗರಿಕರಿಗೆ ಸ್ಪಷ್ಟಪಡಿಸಬೇಕಾಗಿದೆ. ಜೊತೆಗೆ ಅವತ್ತೇನು ಟ್ರೈನ್ಸ್ ಮುಂಭಾಗ ಗಲಾಟೆ ನಡೀತು, ಆ ಸಮಯದಲ್ಲಿ ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಡೀತಾ ಇತ್ತು. ಈ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶಿವಲಿಂಗೇಗೌಡರು ಆ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಇರಲಿಲ್ಲ. ಆ ಘಟನೆ ನಡೆದು ಅವರು ಚುನಾವಣೆ ಮುಗಿಸ್ಕೊಂಡು ಊರಿಗೆ ಬಂದ ನಂತರ ಇಡೀ ಘಟನೆಯ ಬಗ್ಗೆ ಅವರು ಇದು ಆಗ್ಬಾರ್ದಿತ್ತು, ಆಗಿದೆ ಅಂತ ಒಂದು ಮೃದು ಧೋರಣೆ ತಾಳದ್ರು. ಜೊತೆಗೆ ಇಡೀ ಘಟನೆಗೆ ಕಾರಣನಾದಂತಹ ಸಮೀವುಲ್ಲಾ ಅವರವರ ಮಗ ಸೂಫಿಯಾನ್ ಸಮೀವುಲ್ಲನ್ ಬಗ್ಗೆ ಮೃದು ಧೋರಣೆ ತಾಳಿದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಅವತ್ತು ಪತ್ರಿಕಾಗೋಷ್ಠಿ ತಮ್ಮ ತೋಟದ ಮನೆಯಲ್ಲಿ ಮಾಡ್ತಾ ಹೇಳ್ತಾರೆ, ಹಿಂದೂ ಸಮಾಜವನ್ನ ಮತ್ತು ಹಿಂದೂ ಸಮಾಜದ ಮುಖಂಡರುಗಳು ಆ ಪ್ರತಿಭಟನೆ ಮಾಡಬಾರ್ದಿತ್ತು, ಅವರವರೇ ರಾಜ್ಯ ಆಗಿದ್ದಾರೆ, ಇವ್ರು ಯಾಕೆ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳ್ತಾ ಹಿಂದೂ ಸಮಾಜವನ್ನ ಲೇವಡಿ ಮಾಡಿದ್ದಲ್ಲದೆ ಅವರು ದೊಂಬರಾಟ ನಡೆಸಿದ್ರು, ಹಿಂದೂ ಸಮಾಜದ ಮುಖಂಡರುಗಳು ದೊಂಬರಾಟ ನಡೆಸಿದ್ರು ಅಂತ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ. ಆದ್ರಿಂದ ಅರಸೀಕೆರೆಯ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು ಕೂಡಲೇ ಇಡೀ
ಹಿಂದೂ ಸಮಾಜದ ಕ್ಷಮೆ ಯಾಚಿಸ್ಬೇಕಂತೂ ಇಡೀ ಹಿಂದೂ ಸಮಾಜ ಒಕ್ಕೂರಲಿನಿಂದ ಅವರನ್ನ ಆಗ್ರಹಿಸ್ತಾ ಇದ್ದಾರೆ. ಹೇಳ್ತಾ ಹೋಗ್ತಾರೆ, ನನ್ನ ಅವಧಿಯಲ್ಲಿ ಯಾವುದೇ ಕೋಮು ಗಲಭೆಗಳು ನಡೆದಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು, ಅರಸೀಕೆರೆಯಲ್ಲಿ 2012ರಲ್ಲಿ ನಡೆದಂತಹ ಗಣಪತಿ ಗಲಾಟೆಯನ್ನ ಸನ್ಮಾನ್ಯ ಶಾಸಕರು ಒಂದು ಚಿಕ್ಕ ಗಲಾಟೆ ಅಂತ ಹೇಳಿ ಆ ದೊಡ್ಡ ಗಲಾಟೆಯನ್ನ ಕಡೆಗಣಿಸಿದ್ದು ಕೂಡ ಅಕ್ಷಮ್ಯ ಅಪರಾಧ. ಅರಸೀಕೆರೆ ಗಣಪತಿ ಅಂದ್ರೆ ಇಡೀ ರಾಜ್ಯಕ್ಕೆ ಪ್ರಸಿದ್ಧಿ. ಅರಸೀಕೆರೆ ಗಣಪತಿ ಅಂದ್ರೆ ಇಡೀ ರಾಜ್ಯದಲ್ಲಿ ಸಮಿತಿ ಗಣಪತಿ ಭಕ್ತ ಮಂಡಳಿಯ ಅಧ್ಯಕ್ಷ ಯಾರು? ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು. ಅವ್ರ ಮೇಲೆ ಆಗ್ಬೇಕಾಗಿದ್ದಂತ FIR ಅದಾಗದಂತೆ ನೋಡ್ಕೊಳ್ಳೋದಕ್ಕೆ ಅವ್ರು ಯಾರ್ಯಾರು ಕಾಲಿಡಿದ್ರು, ಅವ್ರು ಏನೇನು ಒತ್ತಡ ತಂದ್ರು ಅನ್ನೋದನ್ನ ಸನ್ಮಾನ್ಯ ಶಾಸಕರ ಸಾಬೀತುಪಡಿಸ್ಬೇಕು. ಜೊತೆಗೆ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಮುಸ್ಲಿಮರು ಏಕೆ ಕಲ್ಲು ತೂರಾಟ ನಡೆಸಿದ್ರು ಎಂಬುದನ್ನ ಶಾಸಕರೇ ಸ್ಪಷ್ಟಪಡಿಸಬೇಕು. ಅದಾದ ನಂತರ ಉಳಿಯಾರ ರಸ್ತೆಯಲ್ಲಿ ಯಾವುದೇ ಹಿಂದೂ ಮೆರವಣಿಗೆಗಳು ಸಾಗೋದಕ್ಕೆ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಶಾಸಕರು ಬಿಡ್ತಾ ಇಲ್ಲ. ಉಳಿಯಾರ ರಸ್ತೆ ಭಾರತದ ಅವಿಭಾಜ್ಯ ಅಂಗವಾದ ಅರಸೀಕೆರೆಯಲ್ಲಿದೆ. ಅಲ್ಲಿ ಹಿಂದೂಗಳ ಮೆರವಣಿಗೆಗೆ ಅವಕಾಶ ಕೊಡದೇ ಇರೋದು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇನ್ಮುಂದಾದ್ರು ಉಳಿಯಾರ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಸಾಗ್ಲಿಕ್ಕೆ, ಹಿಂದೂ ಹಬ್ಬದ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಮುಸ್ಲಿಮರು ಇದಕ್ಕೆ ಸಹಕಾರ ಮಾಡೋದಕ್ಕೆ ಸನ್ಮಾನ್ಯ ಶಾಸಕರು ಒಂದು ದೃಢ ನಿಲುವನ್ನ ತಾಳ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಹೇಳ್ತಾ, ಇನ್ನು ಎಲ್ಲರೂ ಕೂಡ ಮೊನ್ನೆ ಸಮೀವುಲ್ಲಾರ್ ಅವರ ಮಗ ಟ್ರೆಂಡ್ಸ್ ಬಳಿ ಏನ್ ಗಲಾಟೆ ಆಯ್ತೋ ಆ ಗಲಾಟೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಆದ್ರಿಂದ ಪೊಲೀಸ್ ಇಲಾಖೆ ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಮುಂದೆ ಏನೇನ್ ಕ್ರಮ ಕೈಗೊಳ್ಬೇಕು ಅಂತ ಅದನ್ನ ಹೇಳ್ತೀನಿ. ಶಾಸಕರು ಹೇಳಿದ್ರು, ನನ್ನ ಅವಧಿಯಲ್ಲಿ ಯಾವುದು ಗಲಾಟೆ ಆಗಿಲ್ಲ, ಘರ್ಷಣೆ ಆಗಿಲ್ಲ ಅಂತ. ಈಗ ತಾನೇ ನಮ್ಮ ಸನ್ಮಿತ್ರರಾದ ಪಾರಸ್ ರವ್ರು ಬಂದ್ರು. ಹಿಂದೂ ಸಮಾಜದ ಮುಖಂಡರು, ಗೋ ಪರಿವಾರದ ಪ್ರಮುಖರು, ಸದಾ ಗೋವುಗಳ ರಕ್ಷಣೆಗೆ ಹೋರಾಡ್ತಾ ಇರ್ತಕ್ಕಂಥ ಪಾರಸ್ ರವರ ಮನೆ ಮೇಲೆ ಕೆಲ ಮುಸ್ಲಿಮರು, ಎಲ್ಲಾ ಮುಸ್ಲಿಮರು ಅಂತ ಹೇಳಲ್ಲ, ಕೆಲ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದಾಗಲೂ ಕೂಡ ಈ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂತವರು ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರು. ಆದ್ರಿಂದ ಏನು ಹಿಂದೂ ಸಮಾಜದ ಮುಖಂಡರು, ಹಿಂದೂ ಸಮಾಜದ ನಾಗರಿಕರು, ಹಿಂದೂ ಸಮಾಜದವರು ನಡೆಸಿದಂತಹ ಪ್ರತಿಭಟನೆಯನ್ನ ದೊಂಬರಾಟ ಅಂತ ಏನ್ ಕರೆದಿದ್ದಾರೆ, ಆ ದೊಂಬರಾಟದ ಬಗ್ಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಜೊತೆಗೆ ತಮ್ಮ ಶಿಷ್ಯ ತಮ್ಮ ಚುನಾವಣೆಗಳಿಗೆ ಅನೇಕ ಅಕ್ರಮಗಳ ಮೂಲಕ ತಮ್ಮ ಗೆಲುವಿಗೆ ಸಹಕರಿಸ್ತಾ ಇರ್ತಕ್ಕಂಥ ಸಮೀವುಲ್ಲಾ ಮಗನ ಮೇಲೆ ಆಗಿದೆ FIR, ಅದರದ್ದು ನ್ಯಾಯಸಮ್ಮತ ತನಿಖೆ ಆಗ್ಲಿಕ್ಕೆ ಶಿವಲಿಂಗೇಗೌಡರು ಅವಕಾಶ ಮಾಡಿಕೊಡ್ಬೇಕು. ಪೊಲೀಸ್ ಇಲಾಖೆಗಾಗ್ಲಿ ಮತ್ತೊಂದು ಇಲಾಖೆಗಾಗ್ಲಿ ಯಾವುದೇ ರೀತಿಯ ಒತ್ತಡ ಏರ್ಬಾರ್ದು ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಇನ್ನುಳಿದ ಕೆಲ ಭಾಗವನ್ನ ಸನ್ಮಾನ್ಯ ಶ್ರೀ KS ಕೃಷ್ಣಗೌಡರು ಮುಂದುವರಿಸ್ತಾರೆ. ಈ ಹಿಂದೂ ಸಮಾಜದ ಪ್ರತಿನಿಧಿಗಳು ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದು ಎಲ್ಲ ವಿಚಾರವನ್ನ ಸಮಗ್ರವಾಗಿ ತಿಳಿಸೋದಕ್ಕೆ ತಡ ಆಯ್ತು. ಪ್ರಶ್ನೆ ಬರ್ಬೋದು, ಯಾಕೆ ಪತ್ರಿಕಾಗೋಷ್ಠಿಗಳು ಶಾಸಕರ ಆಯ್ತು? ನೋಡಿ, ಅವರು ಪ್ರಾರಂಭದಲ್ಲಿ 7-8 ಜನ, ಅದಕ್ಕೂ ಹೆಚ್ಚು ಜನ ದೌರ್ಜನ್ಯವನ್ನ ಎಸಗ್ತಾರೆ. ಆದ್ರೆ ಅಲ್ಲಿ ಒಬ್ಬನ ಮೇಲೆ ಮಾತ್ರ ಶಿಸ್ತು ಕ್ರಮ ಆಗುತ್ತೆ, ಇನ್ನು ಉಳಿದವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ. ಆದ್ರೆ ಇದನ್ನ ವಿರೋಧಿಸಿ ಪ್ರತಿಭಟನೆ ಮಾಡಿದಂತ ಹಿಂದೂ ಸಮಾಜದ ಪ್ರಮುಖರ ಮೇಲೆ ಕೇಸ್ ದಾಖಲು ಮಾಡ್ತಾರೆ, FIR ಮಾಡ್ತಾರೆ. ನಮ್ಮ ಹಿಂದೂ ಮುಖಂಡರಾದಂತ ಅರುಣ್ ಕುಮಾರ್ ಮತ್ತು ಇತರರು. ಇಲ್ಲಿ ಅವ್ರದ್ದು ಒಂದು ಬಲವಾದ ಷಡ್ಯಂತ್ರ. ಅಲ್ಲಿ 7-8 ಜನ ನೇರವಾಗಿ ವಿಡಿಯೋದಲ್ಲಿ ಗುಂಪು ಕಾಣುತ್ತೆ ಅಟ್ಯಾಕ್ ಮಾಡಿರೋದು, ಆದ್ರೆ ಒಬ್ರನ್ನ ಮಾತ್ರ ಅದಕ್ಕೆ ಗುರಿಯಾಗಿಸ್ತಾರೆ. ಇಲ್ಲಿ ನಾವು ಯಾವುದೇ ಕಾನೂನು ಕ್ರಮನ ಕೈಗೆ ತಗೊಳ್ಳೋದಲ್ಲೇ ಸಮಾಜದ ಹಿತದ ದೃಷ್ಟಿಯಿಂದ ನೀವು ಕ್ರಮ ಕೈಗೊಳ್ಳದಲ್ಲೇ ಇದ್ದಾಗ ನಾವು ಪ್ರತಿಭಟನೆ ಮಾಡಿದ್ವಿ. ಅಂಬೇಡ್ಕರ್ ಅವರ ಆಶಯದಂತೆ ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದ ಒಂದು ಆಶಯ, ಅದರಂತೆ ಮಾಡಿದ್ವಿ. ಆದ್ರೆ ಅದಕ್ಕೆ ನಮ್ಮನ್ನೆಲ್ಲ ಗುರಿಯಾಗಿಟ್ಕೊಂಡು ಕೇಸ್ ಹಾಕುವಂತ ಕೆಲಸ ಆಯ್ತು. ನಾವು ಈ ಕೇಸ್ಗೆ ಒಂದು ಕಾನೂನಿನ ಉತ್ತರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಹೋದ್ವಿ. ಅಲ್ಲಿಂದ ನಾವು ಆ FIRಗೆ ತಡೆ ಒಡ್ಡುವಂತ ಕಾರ್ಯ ಮಾಡಿ ಮೊನ್ನೆಯಿಂದ ನಮ್ಗೆ ಆ FIRಗೆ ತಡೆ ಒಡ್ಡುವಂತ ಸ್ಟೇ ಆಗುವಂತಹ ಒಂದು ಕೆಲಸ ನಡೀತು. ನಾವು ಅಲ್ಲಿವರೆಗೂ ಯಾವುದೇ ಇದಕ್ಕೆ ಉತ್ತರ ಕೊಡಬಾರ್ದು, ನಾವು ಕಾನೂನಿನ ನೆರವಿನಿಂದ, ನಾವು ಕಾನೂನು ನಮ್ಮ ವಿಚಾರದಲ್ಲಿ
ನಮಗೆ ಸಹಮತ ಸಿಗೋವರೆಗೂ ನಾವು ಅದಕ್ಕೆ ಕಾಯ್ಬೇಕು. ನಂತರ ಈ ಎಲ್ಲ ವ್ಯವಸ್ಥೆಗೆ ಉತ್ತರ ಕೊಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿನ ತಡವಾಗಿ ಕರೆದಿದ್ದೀವಿ. ಅವರು ತುಂಬಾ ಬಹಳ ಎಲ್ಲ ಹಿಂದೂ ಸಮಾಜದ ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ದೊಂಬರಾಟ ಅಂತ ಕರೀತಾರೆ, ರಾಜಕೀಯ ದೊಂಬರಾಟ ಮಾಡಿದ್ದಾರೆ. ಹಿಂದೂ ಸಮಾಜ ರಾಜಕಾರಣಿಗಳನ್ನ ಹೊರತುಪಡಿಸಿ ಹಿಂದೂ ಸಮಾಜ ಇಲ್ಲ. ಹಿಂದೂ ಸಮಾಜದಲ್ಲಿ ಎಲ್ಲರೂ ಸೇರಿದ್ದಾರೆ, ಎಲ್ಲ ವರ್ಗದ ಜನ, ಅದ್ರಲ್ಲಿ ರಾಜಕಾರಣಿಗಳು ಕೂಡ ಒಬ್ರು. ಅವ್ರು ಭಾಗವಹಿಸೋದನ್ನ ರಾಜಕೀಯ ದೊಂಬರಾಟ ಅಂತ ಕರೆದ್ರೆ ಅದು ಯಾವ ರೀತಿ ನ್ಯಾಯ ಆಗುತ್ತೆ? ರಾಜಕಾರಣಿಗಳನ್ನ ಬಿಟ್ಟು ಹಿಂದೂ ಸಮಾಜ ಇದೆಯಾ? ಅದನ್ನ ಯೋಚನೆ ಮಾಡ್ಬೇಕಾಯ್ತಲ್ಲ. ನಮ್ಮ ಪ್ರತಿಭಟನೆಯನ್ನ ರಾಜಕೀಯ ದೊಂಬರಾಟ ಅಂತ ಯಾಕೆ ಕರೆದ್ರು? ಇದು ಅಕ್ಷಮ್ಯ ಅಪರಾಧ ಆಗಿದೆ. ಹಿಂದೂ ಸಮಾಜಕ್ಕೆ ಅವರು ಕ್ಷಮೆ ಕೇಳಬೇಕು. ನಾವು ಯಾವುದೇ ಕಾರಣಕ್ಕೂ ರಾಜಕೀಯದ ವ್ಯವಸ್ಥೆ ಒಳಗಡೆ ನಾವು ಪ್ರವೇಶ ಮಾಡಿಲ್ಲ. ಹಿಂದೂ ಸಮಾಜದ ಮುಖಂಡರೇ ಇದ್ದೀವಿ ನಾವು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಗೋಸ್ಕರ ನಾವು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಹಿಂದೂ ಸಮಾಜ ಸುಸಂಸ್ಕೃತವಾಗಿ ಸಮಾಜದಲ್ಲಿ ಒಂದು ಉನ್ನತವಾದ ಗೌರವದಿಂದ ಬಾಳಬೇಕು ಅನ್ನೋ ಒಂದು ಆಶಯದಿಂದ ಕೆಲಸ ಮಾಡ್ತಿರೋದು. ನಮ್ಮನ್ನ ರಾಜಕೀಯ ದೊಂಬರಾಟ ಅಂತ ಕರೆದಿರೋದು ಬಹಳ ಮನಸ್ಸಿಗೆ ನೋವಾಗಿದೆ. ಆಮೇಲೆ ಗಣಪತಿ ಘಟನೆ, ಅದನ್ನ ಒಂದು ಚಿಕ್ಕ ಘಟನೆ ಅಂತ ಕೇವಲವಾಗಿ ನೋಡುವಂಥದ್ದು. ಯಾಕೆ ಹಿಂದೂ ಸಮಾಜ ಅಂತಂದ್ರೆ ಅಷ್ಟು ಕೇವಲ ಆಗೋಗಿದ್ಯಾ? ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವಂತ ಗಣೇಶೋತ್ಸವ ಅರಸೀಕೆರೆ, ತುಂಬಾ ದೀರ್ಘಕಾಲದ ಇತಿಹಾಸ ಇದೆ. ಅಂತ ಉತ್ಸವ ಇವತ್ತು ಕಳೆಗುಂದ್ಬಿಟ್ಟಿದೆ. ಕಾರಣ ಯಾಕೆ ಅಂದ್ರೆ ಆ ಘಟನೆಯಿಂದ ಎಷ್ಟು ಜನ ಉತ್ಸಾಹದಿಂದ ಭಾಗವಹಿಸ್ತಾ ಇರ್ತಕ್ಕಂಥ ಗಣೇಶೋತ್ಸವ ಇವತ್ತು ಒಂದು ಆಚರಣೆ, ಒಂದು ಪ್ರಕ್ರಿಯೆ ನಡೀತಾ ಇದೆ ಅಷ್ಟೇ. ಇದು ಸಣ್ಣ ಘಟನೆ ಅಂತಾರೆ. ಒಂದು ದೊಡ್ಡ ಉತ್ಸವದ ಒಂದು ಮಹಾ ಕಳೆ ಇವತ್ತು ಮಾಯ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು? ಅದ್ರ ಮೇಲೆ ಕಲ್ತೂರಾಟ ನಡೆಸಿದ್ರಲ್ಲ, ಅಪರಾಧ ಏನ್ ಮಾಡಿದ್ರು? ಹುಳಿಯಾರ್ ರಸ್ತೆನಲ್ಲಿ ಹಿಂದೂ ಧರ್ಮದ ಮೆರವಣಿಗೆಗಳು ಹೋಗ್ಬಾರ್ದ? ಅದು ಭಾರತ ದೇಶದಲ್ಲಿ ಇಲ್ವಾ ಹುಳಿಯಾರ್ ರಸ್ತೆ? ಅದನ್ನ ತಿಳ್ಕೊಬೇಕಲ್ಲ. ಸರ್ವಧರ್ಮ ಸಮಭಾವ ಅಂತಾರೆ. ಅಂಬೇಡ್ಕರ್ ಅವರ ಆಶಯ ಅದು. ಪ್ರತಿಯೊಬ್ಬ ನಾಗರಿಕ ದೇಶದ ಯಾವುದೇ ಭಾಗಗಳಲ್ಲಿ ಅವನು ಮುಕ್ತವಾಗಿ ಸಂಚಾರ ಮಾಡ್ಬೋದು, ಅವನು ಉತ್ಸವ ಮಾಡ್ಬೋದು. ಈ ತರದ್ದು ಸಂವಿಧಾನದ ಆಶಯ. ಆದ್ರೆ ಅದೆಲ್ಲಿ ನಡೀತಾ ಇದೆ? ಇಡೀ ಅರಸೀಕೆರೆನಲ್ಲಿ ನಿಷೇಧಿತ ಪ್ರದೇಶ ಆಗ್ಬಿಟ್ಟಿದೆ ಹುಳಿಯಾರ್ ರಸ್ತೆ. ಎಷ್ಟು ಆತ್ಮೀಯವಾಗಿದ್ದಾರೆ ಮುಸಲ್ಮಾನ್ ಬಾಂಧವರು ಶಾಸಕರ ಜೊತೆ. ಅವರವರನ್ನ ಮನವೊಲಿಸಿ ಗಣೇಶೋತ್ಸವ ಮುಂದಿನ ದಿನಗಳಲ್ಲಿ ಹುಳಿಯಾರ್ ರಸ್ತೆಯಲ್ಲಿ ಪ್ರವೇಶ ಮಾಡಿ ಅದಕ್ಕೊಂದು ಗಣೇಶನಿಗೆ ಹಾರ ಹಾಕಿಸಿ ಸ್ವಾಗತ ಕೋರಿದ್ರೆ ಎಂತ ಆದರ್ಶವಾದ ವ್ಯವಸ್ಥೆ ಆಗ್ತಾ ಇತ್ತು. ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ನೋಡಿ, ಸಮಾಜ ಸುಧಾರಕರು, ದೇಶಭಕ್ತರದು ಪ್ರತಿಮೆಗಳೆಲ್ಲ ಸ್ಥಾಪನೆ ಆಗ್ತಿದೆ, ಜನರು ಅದರಿಂದ ಪ್ರೇರಣೆ ಪಡಿತಿದ್ದಾರೆ, ನಮ್ಗೆ ಅದರಿಂದ ಸಂತೋಷ ಆಗುತ್ತೆ. ಅದೇ ರೀತಿ ಹುಳಿಯಾರ್ ರಸ್ತೆನಲ್ಲಿ ಒಂದು ಮುಕ್ತವಾದ ಪ್ರವೇಶ ಆಗಲಿ. ಎಲ್ಲ ಹಿಂದೂ ಮೆರವಣಿಗೆಗಳನ್ನ, ಹೇಗೆ ಮುಸಲ್ಮಾನರು ತಮ್ಮ ಮೆರವಣಿಗೆಗಳನ್ನ ದೇವಸ್ಥಾನಗಳ ಮುಂದೆ ಆರಾಮಾಗಿ ಸಂಚಾರ ಮಾಡ್ತಾರೆ. ಮೊನ್ನೆ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಮುಂದೆ ಮೆರವಣಿಗೆ ಬಹಳ ಉತ್ಸಾಹದಿಂದ ಅಲ್ಲೇ 20 ನಿಮಿಷ ಅವರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ಪೇಟೆ ಬೀದಿ ಮುಕ್ತವಾಗಿ ಸಂಚಾರ ಮಾಡಿದ್ದಾರೆ. ಪೇಪರ್ ಬಂಟಿಂಗ್ಸ್ ಗಳನ್ನೆಲ್ಲ ಸ್ಪ್ರೇ ಮಾಡಿದ್ದಾರೆ. ನಾವ್ ಯಾವ್ದಾದ್ರು ಒಂದು ವಿರೋಧ ವ್ಯಕ್ತಪಡಿಸಿದ್ವಾ ಅವ್ರ ಖುಷಿಗೆ, ಅವ್ರ ಆನಂದಕ್ಕೆ? ಆದ್ರೆ ಇವರ ಮಸೀದಿ ಇರುವಂತ ಜಾಗದಲ್ಲಿ ಹುಳಿಯಾರ್ ರಸ್ತೆನಲ್ಲಿ ಹಿಂದೂ ಮೆರವಣಿಗೆಗಳು ಹೋಗ್ಬಾರದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಈ ತರ ಆದಾಗ ಮದ್ದೂರಿನಲ್ಲಿರ್ಬೋದು ಅಥವಾ ಬಾಗಲಕೋಟೆಯಲ್ಲಿರ್ಬೋದು ಕಲ್ತೂರಾಟ ಆಗಿದ್ದ 2 ದಿನಗಳಲ್ಲಿ ಎಲ್ಲ ಹಿಂದೂ ಸಮಾಜ ಪಕ್ಷಾತೀತವಾಗಿ ದೊಡ್ಡ ಮೆರವಣಿಗೆನ ಅದೇ ಜಾಗಗಳಲ್ಲಿ ತಗೊಂಡೋದ್ರು. ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ಆ ಸಮಾಜದಿಂದ ಸ್ಪಂದಿಸ್ತು. ಅದೇ ರೀತಿ ಅರಸೀಕೆರೆ ಆಗ್ಬೇಕಾಗಿತ್ತಲ್ಲ. 2012 ಗಣಪತಿ ಗಲಾಟೆ ಟೈಮಲ್ಲಿ ಕಲ್ತೂರಾಟ ನಡೆಸಿದಾಗ ಇವರೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಒಂದು ಆದರ್ಶವಾದ ನಡೆ ನಮ್ಮ ಶಾಸಕರು ಮನಸ್ಸು ಮಾಡಿ ಅಲ್ಲಿ ಒಂದು ಗಣೇಶೋತ್ಸವ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ಹೂನಾರ ಹಾಕಿಸಿ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದ್ರು, ನಾವು ಸಹೋದರರು, ಪ್ರೀತಿಯಿಂದ ಬಾಳೋಣ ಅನ್ನೋ ಒಂದು ದೊಡ್ಡ ಸಂದೇಶನ ಶಾಸಕರು ಕೊಡ್ಬೋದಾಗಿತ್ತಲ್ಲ. ಯಾಕೆ ಆ ಕೆಲಸ ಆಗಿಲ್ಲ? ಇದುವರೆಗೂ ಆಗಿಲ್ಲ. ಅರಸೀಕೆರೆ ಕಳಂಕ ಇದುವರೆಗೂ ತೊಳೆದಿಲ್ಲ. ಅದು ನಿಷೇಧಿತ ಪ್ರದೇಶ ಆಗಿ ಇನ್ನು ಉಳಿದಿದೆ. ಇದು ಕಾರಣ ಏನು? ಇಲ್ಲಿ ಹಿಂದೂ ಸಮಾಜ ನಿಷ್ಕ್ರಿಯ ಆಗಿದೆ ಅಂತನ? ಈ ತರ ನಾವು ಉದಾಸೀನತೆಯ ಧೋರಣೆನ ಒಂದು ಸಣ್ಣ ಘಟನೆ ಅಂತ ಕೇವಲವಾಗಿ ಕರೆದು ಅದನ್ನ ದೂರ ತಳ್ಳೋದು ತುಂಬಾ ಅಕ್ಷಮ್ಯವಾದ ಅಪರಾಧ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈಗ ಹತ್ತಿರದಲ್ಲೇ ಬರುವಂತ ಗಣೇಶೋತ್ಸವ ಸಂದರ್ಭದಲ್ಲಿ ಶಾಸಕರು ತಮ್ಮ ವಿಶಾಲತೆಯನ್ನ ತೋರಿಸಿ ಎಲ್ಲರೂ ಬಾಂಧವ್ಯ, ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸದಿಂದ ಬಾಳುವಂತ ರೀತಿಯಲ್ಲಿ ಮುಸ್ಲಿಂ ಬಾಂಧವರ ಮನವೊಲಿಸಿ ಹುಳಿಯಾರ್ ರಸ್ತೆಗೆ ಗಣಪತಿ ಉತ್ಸವವನ್ನು ಪ್ರವೇಶ ಮಾಡಿಸಿ ಸ್ವಾಗತ ಕೋರಿಸಿ ಒಂದು ಆದರ್ಶವಾದ ವ್ಯವಸ್ಥೆನ ಸಮಾಜಕ್ಕೆ ತೋರಿಸ್ಬೇಕು. ನಾವು ಕೇವಲ ಸರ್ವಧರ್ಮ ಸಮಭಾವ, ಎಲ್ರೂ ನಾನು ಒಂದೇ ರೀತಿ ಕಾಣ್ತೀನಿ,
ಅಂತ ಹೇಳಿ ತಾರತಮ್ಯದ ಧೋರಣೆ ಏನಿದೆ, ಒಂದು ರಸ್ತೆಗೆ ಪ್ರವೇಶ, ಇನ್ನೊಂದು ರಸ್ತೆಗೆ ಪ್ರವೇಶ ಇಲ್ಲ. ನಾವೆಲ್ಲ ದೇವಸ್ಥಾನಗಳ ಮುಂದೆ ಅವ್ರ ಮೆರವಣಿಗೆ ಹೋಗೋದಕ್ಕೆ ಮುಕ್ತವಾಗಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮ್ಗೆ ಯಾಕೆ ಈ ನಿರ್ಬಂಧ? ನಾವು ಯಾವ ದೇಶದಲ್ಲಿ ಇದ್ದೀವಿ? ಇದನ್ನ ದಯವಿಟ್ಟು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗುವಂತ ಮನಸ್ಸಿರುವಂತ ಶಾಸಕರು ಈ ತರದೊಂದು ದೊಡ್ಡ ಆದರ್ಶವಾದ ಒಂದು ನಡೆಯನ್ನ ಸಮಾಜದ ಮುಂದೆ ತೋರಿಸ್ತೀವಿ. ಆಗ ನಾವು ಕೂಡ ತುಂಬಾ ಮೆಚ್ತೀವಿ. ಇವರೆಲ್ಲರನ್ನು ಸಮಾನ ಭಾವದಿಂದ ಕಾಣ್ತಾ ಇದ್ದಾರೆ. ಆ ಒಂದು ಮುಂದಿನ ದಿನಗಳಲ್ಲಿ ಅವರ ನಡೆ ಆ ದಿಕ್ಕಿನಲ್ಲಿ ಸಾಗ್ಲಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಮ್ಮ ನೋವಿಗೆ ಅವರು ಸ್ಪಂದಿಸಿ ಒಂದು ಕ್ಷಮೆಯನ್ನ ಕೋರ್ಬೇಕು. ಮತ್ತು ಈಗಾಗಲೇ ಏನ್ ಕ್ರಮ ತಗೊಂಡಿದ್ದಾರೆ ಎಲ್ರಿಗೂ ಬಹಳ ನೋವಾಗತ್ತದೆ. ನಾವು ಪ್ರತಿಭಟನೆ ಮಾಡಿ, ನಾವು ಪ್ರಶ್ನೆ ಮಾಡಿ, ಕಾನೂನು ಕ್ರಮಕ್ಕೆ ಆಗ್ರಹ ಮಾಡದವ್ರ ಮೇಲೆ ಕೇಸ್ ಹಾಕುವಂತ ಪ್ರವೃತ್ತಿ ಸಮಾಜದಲ್ಲಿ ಬೆಳವಣಿಗೆ ಆಗ್ತಾ ಇದೆಯಲ್ಲ. ಅಲ್ಲಿ ಅರುಣ್ ಕುಮಾರ್ ಮತ್ತು ಇತರರು ಅಂತ ಕೇಸು ಲಾಡ್ಜ್ ಮಾಡಿದ್ದಾರೆ. ಅವ್ರು ಇತರರಿಗೆ ಮಿತಿ ಇಲ್ಲ, ಎಷ್ಟರ ಬೇಕಿನ್ನು ಸೇರಿಸ್ಬೋದು. ಅದು ತುಂಬಾ ಮನಸ್ಸಿಗೆ ನೋವಾಗಿರುವಂತ ಸಂಗತಿ. ಈ ಪ್ರಶ್ನೆ ಮಾಡುವಂತ ಒಂದು ಸಾಮಾಜಿಕ ಹಕ್ಕನ್ನ ಕಸಿಯುವಂತ ಈ ಕೆಲಸ ಏನ್ ನಡೆದಿದೆ, ಇದ್ರ ಬಗ್ಗೆ ನಮ್ಗೆ ತೀವ್ರ ಬೇಸರ ಇದೆ. ಈ ನೋವು, ಬೇಸರ ಮತ್ತು ಆಗ್ರಹ ಎಲ್ಲವನ್ನ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಪರವಾಗಿ ಮಾಡ್ತಾ ಇದ್ದೀವಿ. ಕೊನೆಯ 2 ಅಂಶಗಳನ್ನ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇವೆ. ಕಳೆದ ಮಾರ್ಚ್ 9ರಂದು ಅರಸೀಕೆರೆಯಲ್ಲಿ ಏನ್ ನಡೀತು ಹಿಂದೂ ಮಹಾಸಂಗಮ ಐತಿಹಾಸಿಕ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಪ್ರಾರಂಭದಲ್ಲಿ ಅನುಮತಿ ನೀಡಿರಲಿಲ್ಲ. ನಮ್ ದುರಂತ, ಹಿಂದೂ ಸಮಾಜದ ದುರಂತ. ಈ ತರ ಒಂದು ಹಬ್ಬ ಮಾಡ್ತೀವಿ, ಈ ತರ ಒಂದು ಹಿಂದೂ ಮಹಾಸಂಗಮ ಮಾಡ್ತೀವಿ ಅಂತ ನಾವು ಉಚ್ಚ ನ್ಯಾಯಾಲಯದಿಂದ ಅನುಮತಿ ತಂದು ಆ ಕಾರ್ಯಕ್ರಮವನ್ನು ಅರಸೀಕೆರೆಯಲ್ಲಿ ನಡೆಸಿದ್ದಾರೆ. ಜೊತೆಗೆ ಈ ಕ್ಷೇತ್ರದ ಶಾಸಕರು, ನಮ್ಮ ಇಡೀ ಅರಸೀಕೆರೆ ಕ್ಷೇತ್ರವನ್ನ ವಿಧಾನಸಭೆಯಲ್ಲಿ ಪ್ರತಿನಿಧಿಸೋರು, ಜೊತೆಗೆ ಅವರೆಲ್ಲ ನಮ್ಮ ಪ್ರತಿನಿಧಿಗಳು ಅನ್ನೋ ಗೌರವವಿಟ್ಟು, ಅಪಾರವಾದ ನಂಬಿಕೆ ಇಟ್ಟು ಸನ್ಮಾನ್ಯ ಶ್ರೀ ಕೆ ಎಂ ಶಿವಲಿಂಗೇಗೌಡರನ್ನ ಹಿಂದೂ ಮಹಾಸಂಗಮ ಕಾರ್ಯಕ್ರಮಕ್ಕೆ, ಹಿಂದೂ ಮಹಾಸಂಗಮ ಕಾರ್ಯಕ್ರಮದ ಎಲ್ಲ ಆಯೋಜಕರು ಹೋಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ಲಿಕ್ಕೆ ಹೋದ್ರು. ಈ ಕಾರ್ಯಕ್ರಮಕ್ಕೆ ವಿರೋಧ ತೋರಿಸಿದಂತಹ ಸನ್ಮಾನ್ಯ ಶಿವಲಿಂಗೇಗೌಡರು ಅವರ ಬಾಯಿಂದ ಬಂದಂತ ಮಾತುಗಳು, ನೀವೇನು ಹಿಂದೂಗಳು 2 ಓಟ್ ಹಾಕ್ತೀರಾ, ಆ ಚಕ್ರವರ್ತಿ ಸೂಲಿಬೆಲೆನೆಲ್ಲ ಯಾಕೆ ಕರೆಸ್ತೀರಾ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಆ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ ಅಂತಹ ಐತಿಹಾಸಿಕ ಕಾರ್ಯಕ್ರಮ, ಅರಸೀಕೆರೆ ಇತಿಹಾಸದಲ್ಲಿ 8,000 ಜನ ಹಿಂದೂಗಳು ಎಲ್ಲವನ್ನ ಮರೆತು ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಸನ್ಮಾನ್ಯ ಶಾಸಕರು ಆ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು. ಅವತ್ತು ಅವರು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಗೈರು ಹಾಜರಾಗಿದ್ದನ್ನು ಕೂಡ ಹಿಂದೂ ಸಮಾಜ ನೆನಪು ಇಟ್ಕೊಂಡಿದೆ. ಇತ್ತೀಚೆಗೆ 2 ಪ್ರಮುಖ ಅಂಶಗಳನ್ನ ನಿಮ್ ಗಮನಕ್ಕೆ ತರಬಯಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇವೆ. ಡಿ ಅರಸೀಕೆರೆನಲ್ಲಿ ಕಾನೂನು ಸುವ್ಯವಸ್ಥೆ ವೈಫಲ್ಯ ಹಳ್ಳ ಹಿಡಿದಿದೆ. ಗುಂಡ್ರು, ಪೋಖ್ರಿಗಳು ಬಾಲ ಬಿಚ್ಚಿದ್ದಾರೆ. ಆದ್ರಿಂದ ಪೊಲೀಸ್ ಇಲಾಖೆಯವರು ಇದ್ರ ಕಡೆ ಗಮನ ಹರಿಸಿ ಅರಸೀಕೆರೆಯನ್ನ ಶಾಂತಿಯುತವಾಗಿ ಇಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ಇತ್ತೀಚೆಗೆ ಒಂದು ಕೆಟ್ಟ ಸಂಪ್ರದಾಯ, ಕೆಟ್ಟ ಅಭ್ಯಾಸ ಶುರುವಾಗಿದೆ. ಅರಸೀಕೆರೆಯಲ್ಲಿ ಕಾಲೇಜು ಟೈಮಿಂಗ್ಸ್ ಮುಕ್ತಾಯ ಆಗೋ ಸಮಯಕ್ಕೆ ಕೆಲ ಹುಡುಗರು ಬೈಕ್ಗಳಲ್ಲಿ ನಂಬರ್ ಇಲ್ಲದೆ ಆ ಹುಡುಗಿಯರಿಗೆ ಏನೋ ಪ್ರಭಾವ ಬೀರುವಂತಹ ಒಂದು ವ್ಯವಸ್ಥೆ ಪ್ರಾರಂಭ ಆಗಿದೆ. ಇದನ್ನೇನಾದ್ರೂ ಪೊಲೀಸ್ ಇಲಾಖೆ ಎಡೆಮರೆ ಕಟ್ಟಿ ಅವರನ್ನ ಬಂಧಿಸಿ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದ್ರೆ ಇಡೀ ಹಿಂದೂ ಸಮಾಜ ಮತ್ತೆ ಪ್ರತಿಭಟನೆ ತೋರುತ್ತೆ. ಆ ವ್ಯವಸ್ಥೆಗೆ ಏನ್ ನಡೀತಾ ಇದೆಯೋ, ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡು ಯಾರು ಕೆಲ ಅಹಿತಕರ ಘಟನೆ ನಡೆಸಲಿಕ್ಕೆ ಈ ತಾಲೂಕಿನಲ್ಲಿ ಸಂಚಾಗ್ತಾ ಇದ್ದಾರೋ ಅವರ ಎಡೆಮುರಿ ಕಟ್ಟದೆ ಹೋದ್ರೆ ಇಡೀ ಹಿಂದೂ ಸಮಾಜ ಮತ್ತೆ ಪ್ರತಿಭಟನೆಗೆ ನಿಲ್ಲುತ್ತೆ ಅಂತ ಹೇಳ್ತಾ ಅರಸೀಕೆರೆಯ ಅರಸೀಕೆರೆಯ ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಿವೈಎಸ್ಪಿ, ನೀವ್ ಯಾವುದೇ ಪ್ರತಿಭಟನೆಗೆ, ನೀವ್ ಯಾವುದೇ ಮೆರವಣಿಗೆಗೆ, ನೀವ್ ಯಾವುದೇ ಹಬ್ಬಕ್ಕೆ ಪರ್ಮಿಷನ್ ಕೇಳೋದಕ್ಕೆ ಹೋದ್ರೆ ಅವರು ನಮ್ಮೊಂದಿಗೆ ಸಹಕರಿಸ್ತಾ ಇಲ್ಲ. ನೀವು ಬಸವ ಜಯಂತಿ ಮಾಡಕ್ ಹೋಗ್ತೀರಾ, ನನ್ನ ಸ್ಟಾರ್ ಮುಖ್ಯ ಅಂತಾರೆ. ನೀವು ಹಿಂದೂ ಮಹಾಸಂಗಮಕ್ಕೆ ಹೋದ್ರೆ ನೀವೇನೋ ಫಂಕ್ಷನ್ ಮಾಡಿಸ್ತೀರಾ, ಹೆಚ್ಚು ಕಡಿಮೆ ಆದ್ರೆ ನನ್ ಸ್ಟಾರ್ ಹೋಗುತ್ತೆ ಅಂತಾರೆ. ಸನ್ಮಾನ್ಯ ಡಿವೈಎಸ್ಪಿ ಅವರೇ, ಅರಸೀಕೆರೆ ಕಾಳಜಿ ಬಗ್ಗೆ ನೀವು ಕೆಲಸ ಮಾಡಿ. ನಿಮ್ ಇಲಾಖೆ ಅರಸೀಕೆರೆಯ ಕ್ಷೇತ್ರದ ಹಿತವನ್ನ ಕಾಪಾಡೋ ಕೆಲಸ ಮಾಡಿದ್ರೆ ನಿಮ್ಗೆ ಇರೋ ಸ್ಟಾರು ಇರುತ್ತೆ, ಇನ್ನೂ ಹೆಚ್ಚಾಗಿ ಸ್ಟಾರ್ಗಳು ಬರುತ್ತೆ ಅಂತ ಹೇಳ್ತಾ, ತಾವು ಸ್ಟಾರ್ಗೋಸ್ಕರ ಕೆಲಸ ಮಾಡಬೇಡಿ. ತಮ್ಗೇನು ಡಿವೈಎಸ್ಪಿ ಆಗ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಸರ್ಕಾರ ನೇಮಿಸಿದೆ, ಆ ಕೆಲಸವನ್ನ ಮಾಡ್ಲಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಗೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ
ನಾವು ಕೇಳ್ತಾ ಇರೋದು ಹ್ಮ್. ನಿಮ್ಮ ಪ್ರತಿಭಟನೆಯಿಂದ ಹ್ಮ್. ಕಾನೂನು ಸುವ್ಯವಸ್ಥೆಗೆ ಆದಾಯ ಇಲ್ಲ. ಯಾವ ಅಂದ್ರೆ ನಾವು ಕೇಳ್ದೆ ಪೊಲೀಸ್ ಸ್ಟೇಷನ್ ಹೋಗಿ ಪ್ರತಿಭಟನೆ ಮಾಡಿದೀವಿ. ರಾತ್ರಿ ಪೊಲೀಸ್ ಸ್ಟೇಷನ್ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ ಹೋದ್ವಲ್ಲ, ಇವ್ರು ಬಂದು ಸ್ಟೇಷನ್ ಮುಂದೆ ಗಲಾಟೆ ಮಾಡಿದ್ದಾರೆ ಅಂತ ಕೇಸ್ ಹಾಕಿದ್ರು. ನಮ್ಮಿಂದ ಯಾವುದೇ ರೀತಿ ತಪ್ಪಾಗಿಲ್ಲ. ನಾವು ಹೋಗಿ ರಾತ್ರಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದೀವಿ. ಅವ್ರು ಒಂದು ದಿನ ಟೈಮ್ ಕೇಳಿದ್ರು, 5 ಗಂಟೆ ಬೆಳಗಿನ ಜಾವ 3 ಗಂಟೆವರೆಗೂ ಟೈಮ್ ಕೊಡಿ ಅಂತ ಕೇಳಲಿಲ್ಲ. 5 ಗಂಟೆನಲ್ಲಿ ಅವರು ಅವಾಗ್ಲೂ ಕೇಳಲಿಲ್ಲ. ಅವಾಗ 7-8 ಗಂಟೆನಲ್ಲಿ ನಾವು ಪ್ರತಿಭಟನೆಗೆ ಕ್ರಮ ಕೈಗೊಂಡಿದ್ವಿ. ಅವ್ರು ಹಾಕಿದ್ದಾರೆ, ಯಾರ್ದೋ ಒತ್ತಡಕ್ಕೆ ಮಾಡಿದ್ರು. ಇಲ್ಲ, ಖಂಡಿತ ಹಾಕ್ಲಿಕ್ಕೆ ಬರಲ್ಲ. ಅದೇ ಸ್ಟೇ ಕೊಟ್ಟಿದೆಯಲ್ಲ, ಅದನ್ನ ಬೇರೆ ತರಕ್ ಮಾಡ್ತೀವಿ. ಅದಕ್ಕೆ ಈಗ ಸ್ಟೇ ಕೊಟ್ಟಿದೆ. ಅವ್ರೇನ್ ಪೊಲೀಸ್ ಠಾಣೆ ಮುಂದೆ ಪೊಲೀಸ್ ಠಾಣೆ ಮುಂದೆ ನ್ಯಾಯ ಕೇಳಕ್ ಹೋಗಿದ್ದು ಕೇಸ್ ಹಾಕಿದ್ರು.